ನಟಿ ರಮ್ಯಾಗೆ ಅಶ್ಲೀಲವಾಗಿ ಕಮೆಂಟ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇದೀಗ ಕೋರ್ಟ್‌ನಲ್ಲಿ ಸಹ ಒಂದು ಟ್ರಯಲ್ ಆರಂಭ ಆಗಿರುವಂತದ್ದು. ಟ್ರಯಲ್ ಆರಂಭ ಆಗಿ ನಟಿ ರಮ್ಯಾ ಅವರು ಸಹ ಒಂದು ಬಾರಿ ಏನು ಕೋರ್ಟ್‌ಗೆ ಬಂದು ಹೇಳಿಕೆಯನ್ನು ಸಹ ಕೊಟ್ಟಿರುವಂತದ್ದು. ಈ ಮಧ್ಯೆ ಏನು ಕೋರ್ಟ್ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಏನಂದ್ರೆ ಈ ಒಂದು ಪ್ರಕರಣದಲ್ಲಿ 29 ಆರೋಪಿಗಳ ವಿರುದ್ಧ ಏನು ಸಿಸಿಬಿ ಪೊಲೀಸರು ಒಂದು ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಈ ಒಂದು ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ವಿಚಾರಣೆ ಸಂದರ್ಭದಲ್ಲಿ ಸಹ ಒಂದು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕೆ ಈ ಒಂದು 29 ಜನ ಆರೋಪಿಗಳು ಅಬ್ಸ್ಕಾಂಡ್ ಆಗಿದ್ದಾರೆ, ಅವರನ್ನ ಪತ್ತೆ ಕಾರ್ಯ ಮಾಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೋರ್ಟ್ ಒಂದು ಸಿಸಿಬಿ ಪೊಲೀಸರಿಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಏನೋ ಒಂದು 29 ಜನ ಏನು ಆರೋಪಿಗಳಿದ್ದಾರೆ, ಸೊ ಅವರ ಪತ್ತೆ ಕಾರ್ಯಕ್ಕೆ ಮತ್ತೆ ಮುಂದಾಗಿರುವಂತದ್ದು. ನಟಿ ಏನು ಕಳೆದ ವರ್ಷ ಒಂದು ಜೂನ್ ನಲ್ಲಿ ನಟಿ ಏನು ರಮ್ಯಾ ಯಾರಿದ್ದಾರೆ, ಸೊ ಅವರಿಗೆ ಒಂದು ಅಶ್ಲೀಲವಾಗಿ ಕಮೆಂಟ್ ಅನ್ನ ಹಾಕಿದ್ರು. ಕಮೆಂಟ್ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅವರು ಸಿಸಿಬಿಗೆ ಬಂದು ದೂರನ್ನ ಸಹ ಕೊಟ್ಟಿದ್ರು. ದೂರು ಕೊಟ್ಟ ಅದಾದ ನಂತರ ಕೇವಲ ಏನು 14 ಜನ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿ ಅವರ ವಿರುದ್ಧ ಏನು ಚಾರ್ಜ್ ಶೀಟ್ ಅನ್ನ ಸಹ ಒಂದು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. ಏನು ಸಲ್ಲಿಕೆ ಆದ ನಂತರ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳ ವಿಚಾರಣೆ ಆಯಿತು. ನಂತರ ರಮ್ಯಾ ಅವರು ಬಂದು ಖುದ್ದು ಕೋರ್ಟ್ಗೆ ವಿಚಾರಣೆಯನ್ನ ಎದುರಿಸಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಇದೀಗ ಅವರು ಕೋರ್ಟ್ಗೆ ವಿಚಾರಣೆ ಹಾಜರಾದಂತ ಸಂದರ್ಭದಲ್ಲಿ ಏನು 29 ಜನ ಆರೋಪಿಗಳೇನಿದ್ದಾರೆ, ಸೊ ಅವರ ವಿರುದ್ಧ ಏನು ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಿಸಿಬಿ ಪೊಲೀಸರು ಸಲ್ಲಿಕೆಯನ್ನ ಮಾಡಿದ್ರು. ಅದನ್ನ ಪ್ರಶ್ನೆ ಮಾಡಿದಂತಹ ಕೋರ್ಟ್ ಇದೀಗ ಯಾಕೆ 29 ಜನ ಆರೋಪಿಗಳನ್ನ ನೀವು ಬಂಧನ ಮಾಡಿಲ್ಲ, ಅವರನ್ನ ಕೂಡಲೇ ಬಂಧನ ಮಾಡಿ ಮುಂದಿನ ವಿಚಾರಣೆ ವೇಳೆಗೆ ಏನು ಹಾಜರುಪಡಿಸಬೇಕಂತ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. 43 ಅಕೌಂಟ್ಗಳ ವಿರುದ್ಧ ರಮ್ಯಾ ಅವರು ಏನು ದೂರನ್ನ ಕೊಟ್ಟಿದ್ರು. ಅದರಲ್ಲಿ 14 ಆರೋಪಿಗಳನ್ನ ಬಂಧಿಸಿದ್ರು. ಮತ್ತೆ ಕೆಲವೊಂದಷ್ಟು ಆರೋಪಿಗಳು ಏನು ತಮ್ಮ ಐಡಿಗಳನ್ನ ಏನು ಡಿಲೀಟ್ ಮಾಡಿದ್ರು. ಮತ್ತೆ ಕೆಲವೊಂದಷ್ಟು ಆರೋಪಿಗಳು ಐಡಿಗಳನ್ನ ಡಿಲೀಟ್ ಮಾಡ್ಕೊಂಡು ಬೇರೆ ಕಡೆ ಎಸ್ಕೇಪ್ ಆಗಿದ್ರು. ಮತ್ತೆ ಕೆಲವೊಂದಷ್ಟು ಏನು ಐಡಿಗಳೇನಿರುತ್ತೆ ಅದು ಎಲ್ಲವೂ ಸಹ ಕಳೆದ 2 ವರ್ಷಗಳ ಹಿಂದಿನ ಐಡಿಗಳು ಅನ್ನೋದು ಸಹ ಗೊತ್ತಾಗಿರುವಂತದ್ದು ಪೊಲೀಸರ ತನಿಖೆ ವೇಳೆಯಲ್ಲಿ. ಸೊ ಹಾಗಾಗಿ ಇದೀಗ ಸೈಬರ್ ಕ್ರೈಮ್ ಪೊಲೀಸರು ಮತ್ತೆ ಏನು ಈ ಒಂದು ನಟಿ ರಮ್ಯಾ ಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ರು. ಸೊ ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇದೀಗ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. 29 ಜನ ಆರೋಪಿಗಳು ಯಾರಿದ್ದಾರೆ ಅವರನ್ನ ಕೂಡಲೇ ನೀವು ಬಂಧನ ಮಾಡಬೇಕು, ಮತ್ತೆ ಅವರ ವಿರುದ್ಧ ಏನು ಕ್ರಮ ಕೈಗೊಂಡಿದ್ದೀರ ಅನ್ನೋದನ್ನ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ರಮ್ಯಾ ಅವರಿಗೆ ಒಂದು ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ರು ಒಂದಷ್ಟು ಜನ ಅಂತ ಹೇಳ್ಬಿಟ್ಟು ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಸಹ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಆರೋಪಿಗಳು ಅವರಿಗೆ ಕೆಟ್ಟದಾಗಿ ಮಾತನಾಡಿದ್ರು. ಆನಂತರ ಖುದ್ದು ನಟಿ ರಮ್ಯಾ ಅವರು ಬಂದು ಕಳೆದ ವರ್ಷ ಏನಂದ್ರೆ ಕಮಿಷನರ್ ಪೊಲೀಸ್ ಕಮಿಷನರ್ಗೆ ಒಂದು ದೂರನ್ನ ಕೊಟ್ಟಿದ್ರು. ಈ ಒಂದು ದೂರನ್ನ ಆಧರಿಸಿ ಪೊಲೀಸರು ಕ್ರಮಗಳನ್ನ ಕೈಗೊಂಡಿದ್ರು. ಆನಂತರ ಕೆಲವೊಂದಷ್ಟು ಆರೋಪಿಗಳು ಆ ಒಂದು ಪ್ರಕರಣದಲ್ಲಿ ಎಸ್ಕೇಪ್ ಆಗಿದ್ರು. ಆನಂತರ ಪೊಲೀಸರು ಏನು 60 ದಿನದಲ್ಲಿ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಪೊಲೀಸರು ಕೂಡಲೇ 60 ದಿನದಲ್ಲಿ ಚಾರ್ಜ್ ಶೀಟ್ ಅನ್ನ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಬೇಕಾಗಿತ್ತು. ಹಾಗಾಗಿ ಸಿಸಿಬಿ ಪೊಲೀಸರು ಆಗ 14 ಜನ ಆರೋಪಿಗಳು ಯಾರಿದ್ದಾರೆ, ಸೊ ಅವರನ್ನ ಬಂಧನ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಹ ಸಲ್ಲಿಕೆ ಮಾಡಿದ್ರು. ಅದಾದ ನಂತರ ಕೆಲವು ದಿನಗಳ ನಂತರ ಕೋರ್ಟ್ ನಿಂದ ನಟಿ ರಮ್ಯಾ ಅವರಿಗೆ ನೋಟಿಸ್ ಸಹ ಹೋಗಿತ್ತು. ಅಂದ್ರೆ ವಿಚಾರಣೆಗೆ ಆರಂಭ ಆಗುತ್ತೆ, ನೀವು ಬಂದು ಇದರ ಖುದ್ದು ಸ್ಪಷ್ಟನೆಯನ್ನ ಕೊಡಬೇಕು ಮತ್ತೆ ಹೇಳಿಕೆಯನ್ನ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಸಹ ಅವರಿಗೆ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಏನು ಕಳೆದ ತಿಂಗಳು ಏನು ನಟಿ ರಮ್ಯಾ ಅವರು ಸಿಟಿ ನ್ಯಾಯಾಲಯಕ್ಕೆ ಬಂದ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಯಾವ ರೀತಿ ಇವರು ಕೆಟ್ಟದಾಗಿ ಮಹಿಳೆಯರ ಮೇಲೆ ಏನಂದ್ರೆ ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ರು, ಮತ್ತೆ ಯಾವ ರೀತಿ ಈ ರೀತಿ ಬೇರೆ ಹೆಣ್ಮಕ್ಳಿಗೂ ಸಹ ಇದೇ ರೀತಿ ಆಗುತ್ತೆ. ಹಾಗಾಗಿ ನಾನು ಖುದ್ದು ಬಂದು ಸಿಸಿಬಿಗೆ ದೂರು ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ನಟಿ ರಮ್ಯಾ ಅವರು ಸಹ ಒಂದು ಕೋರ್ಟ್ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ರು. ಮತ್ತೆ ಅದೇ ಒಂದು ಸಂದರ್ಭದಲ್ಲಿ ನಟಿ ರಮ್ಯಾ ಅವರು ಸಹ ಕೋರ್ಟ್ ನಲ್ಲಿ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಯಾಕಂದ್ರೆ 29 ಜನ ಆರೋಪಿಗಳು ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಮತ್ತೆ ಅವರನ್ನು ಯಾರನ್ನೂ ಸಹ ಬಂಧನ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಒಂದು ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು. ಅದಾದ ನಂತರ ಕೋರ್ಟ್ ಸಹ ಇದೀಗ ಸೈಬರ್ ಕ್ರೈಮ್ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. 29 ಜನ ಯಾರು ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಅವರನ್ನ ಖುದ್ದು ಪತ್ತೆಯನ್ನ ಮಾಡಬೇಕು, ಮತ್ತೆ ಅವರನ್ನು ಸಹ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಬೆನ್ನಲ್ಲೇ ಇದೀಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಇದೀಗ ಮತ್ತೆ ಏನು ಆರೋಪಿಗಳನ್ನ ಪತ್ತೆ ಮಾಡಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಅವರ ಐಡಿಗಳಿರ್ಬೋದು, ಮತ್ತೆ ಅವರ ಟವರ್ ಲೊಕೇಶನ್ಸ್ ಇರ್ಬೋದು, ಮತ್ತೆ ಈ ಹಿಂದೆ ಏನು ಯಾರು ಆರೋಪಿಗಳು 14 ಜನ ಅರೆಸ್ಟ್ ಆಗಿದ್ರು, ಸೊ ಅವರ ಸಂಪರ್ಕದಲ್ಲಿ ಏನಾದ್ರು ಮತ್ತೆ ಅಂದ್ರೆ ಅವರ ಐಡಿಗಳನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ಏನು ಅನ್ನೋದ್ರ ಬಗ್ಗೆ ಸಹ ಒಂದು ಖುದ್ದು ತನಿಖೆಯನ್ನ ಮಾಡಿಬಿಟ್ಟು ಮತ್ತೆ ಯಾರು 29 ಜನ ಆರೋಪಿಗಳಿದ್ದಾರೆ, ಸೊ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಶಿವಮೊಗ್ಗ ನ್ಯೂಸ್, ಬೆಂಗಳೂರು.